ಇನ್ನು ಬೆಂಗಳೂರಿನಿಂದ ಜಿಲ್ಲೆಗಳಿಗೂ ಕೂಡ ಇದು ವ್ಯಾಪಿಸಿದೆ. ಬೇರೆ ಬೇರೆ ಭಾಗದಲ್ಲೂ ಕೂಡ ಅದೇ ಹಣೆ ಬರಹ. ಬೆಂಗಳೂರೇ ಹಿಂಗಿದೆ ಅಂತಂದ್ರೆ ಇನ್ನು ಬೇರೆ ಕಡೆಗೆ ಇನ್ನು ಹೆಂಗಿರಬೇಕು? ಮಂಡ್ಯದ ಸಂಜೆ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ರಸ್ತೆನಲ್ಲಿ ಯಮ ಮತ್ತೆ ಚಿತ್ರಗುಪ್ತ ಪ್ರತ್ಯಕ್ಷರಾಗ್ಬಿಟ್ರು. ಯಮ ರಸ್ತೆಗಳೆಲ್ಲವನ್ನು ಕೂಡ ನೋಡ್ತಾ ಇದ್ದ, ಗುಂಡಿಗಳೆಷ್ಟಿವೆ ಅಂತ ಹೇಳಿ ಚಿತ್ರಗುಪ್ತ ಲೆಕ್ಕ ಬರಿತಾ ಇದ್ದ. ಮಂಡ್ಯದ ಸಂಜೆ ವೃತ್ತದಲ್ಲಿ ಯಾವ ರೀತಿ ವಿನೂತನ ಪ್ರತಿಭಟನೆ ಆಯಿತು ಅಂತ ನಾವು ನೋಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲೂ ಕೂಡ ರಸ್ತೆ ಗುಂಡಿ ವಿರುದ್ಧ ಪ್ರತಿಭಟನೆಗಳಾಗಿವೆ. ಅಶೋಕ ವೃತ್ತದಲ್ಲಿ ರಸ್ತೆ ನಡೆದು ರಸ್ತೆ ತಡೆ ಮಾಡಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಶಿವಮೊಗ್ಗದ ಬಸ್ ನಿಲ್ದಾಣದ ಸುತ್ತಮುತ್ತ ಪ್ರತಿಭಟನೆ ಮಾಡ್ತಾ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಮೊಳಗಿಸಿದರು. ಶಿವಮೊಗ್ಗ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅವರಿಗೆ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ ಸಹಕಾರ ಕೊಡ್ತಾ ಇದ್ದಂತ ಎಲ್ಲ ನಾಗರಿಕ ವಾಹನ ಚಾಲಕರ ಪರವಾಗಿ ಸ್ವಾಗತವನ್ನು ಏನು ಗ್ಯಾರಂಟಿಗೆ ಬರೆಸ್ತಾ ಇದೀವಿ ಅನ್ನೋಂತ ಮಾತನ್ನು ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಯಾವ್ಯಾವಾಗ ಅಧಿಕಾರಕ್ಕೆ ಬರುತ್ತೆ ಅವಾಗೆಲ್ಲ ನಾಗರಿಕರ ಜನಜೀವನ ದುಸ್ತರ ಆಗುವಂತ ಸ್ಥಿತಿಯನ್ನು ತಲುಪ್ತೇವೆ. ಅನೇಕ ಹೋರಾಟಗಳನ್ನು ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗಳು ನಿರ್ಮಾಣ ಆಗತ್ತೆ. ನಾಗರಿಕರ ಪರವಾದಂತ ಆಡಳಿತವನ್ನ ಕೊಡ್ತೇವೆ ಅಂತ ಹೇಳಿ ಸಂಪೂರ್ಣ ಬಹುಮತವನ್ನು ತಗೊಂಡು ಆ ಬಹುಮತವನ್ನ ದುರ್ಬಳಕೆ. ಇನ್ನು ಶಿವಮೊಗ್ಗದ ನೋಡಿದ್ವಿ, ಮಂಡ್ಯದ ನೋಡಿದ್ವಿ, ಇನ್ನು ಬಳ್ಳಾರಿಯ ಸರದಿ. ಬಳ್ಳಾರಿನಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಳ್ಳಾರಿನಲ್ಲೂ ಕೂಡ ಅದೇ ಹಣೆ ಬರಹ ನೋಡಿ ಹೆಂಗಿದೆ. ಇದು ಬಳ್ಳಾರಿಯ ಸ್ಥಿತಿ. ಈ ಬಳ್ಳಾರಿ, ಹೊಸಪೇಟೆ, ಸಂಡೂರು ಈ ಸುತ್ತಮುತ್ತ ಭಾಗಗಳಲ್ಲಿ ನೀವು ಹೋದರೆ ಅಲ್ಲಿ ಹಿಂದೆ ಈ ಮೈನ್ಸ್ ಲಾರಿಗಳು ಹೋಗಿ 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 ಯಾವ ಪರಿ ಗುಂಡಿ ಬಿದ್ದಿದ್ವು ಅಂತಂದರೆ ಯಾವ ರಸ್ತೆ ಮಾಡಿದರೂ ಕೂಡ ಅವು ಗಿಟ್ಟುತ್ತಿರಲಿಲ್ಲ. ಇವಾಗ ಈ ಅಕ್ರಮ ಗಣಿಗಾರಿಕೆ ಅದೆಲ್ಲದೂ ಕೂಡ ನಿಂತಿದೆ, ಪ್ರಶ್ನೆ ಬೇರೆ. ಆದರೂ ಕೂಡ ಇಲ್ಲಿ ಗುಂಡಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ಕ್ವಾಲಿಟಿ ರಸ್ತೆಗಳಿಲ್ಲ. ರಸ್ತೆಗಳನ್ನು ಮಾಡ್ತಾರಲ್ಲ ಸಂಬಂಧಪಟ್ಟಂಥ ಕಾಂಟ್ರಾಕ್ಟರ್ಗೇನೆ 5 ವರ್ಷ ಮೇಂಟೆನೆನ್ಸ್ ಏನಾದರೂ ಆಯಿತು ಅಂತಂದ್ರೆ ನಿಮ್ಮದೇ ಹಣೆ ಬರಹ ಅಂತ ಹೇಳಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಬೆಂಗಳೂರಲ್ಲಿ ಸಿಮೆಂಟ್ ರಸ್ತೆಗಳೇ ನೆಗೆದು ಬಿದ್ದಿವೆ. ಸಿಮೆಂಟ್ ರಸ್ತೆಗಳು 30 ವರ್ಷ ಏನೂ ಆಗಲ್ಲ ರಸ್ತೆಗಳು ಅಂತ ಹೇಳಿದವು. ನೋಡ್ಕೊಂಬನ್ನಿ 3 ವರ್ಷಕ್ಕೆ ಯಾವ ಹಣೆ ಬರಕ್ಕೆ ಬಂದಿವೆ ಅಂತ. ಮಂಡ್ಯ, ಶಿವಮೊಗ್ಗ, ಗದಗಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲವೊಂದು ಕಡೆ ಪ್ರತಿಭಟನೆ, ಕೆಲವೊಂದು ಕಡೆಗೆ ಬಸ್ಗಳನ್ನು ತಡೆದ ಪ್ರತಿಭಟನೆ, ಇನ್ನು ಕೆಲವೊಂದು ಕಡೆಗೆ ಗುಂಡಿ ಪೂಜೆ. ಮಂಡ್ಯದಲ್ಲಿ ಯಮ, ಚಿತ್ರಗುಪ್ತ ಎಲ್ಲ ಪ್ರತ್ಯಕ್ಷರಾಗಿದ್ದರು. ಶಿವಮೊಗ್ಗದಲ್ಲಿ ಪ್ರತಿಭಟನೆಗಳಾದವು. ಚಾಲಕ ಆಸ್ಪತ್ರೆಗೆ, ವಾಹನ ಗುಜರಿಗೆ ಅಂತ ಘೋಷಣೆ.